Hey everyone, welcome back to my little Swarga and welcome back to another vlog of our channel. ಇವತ್ತಿನ vlog ಬಂದು ಡೈಲಿ ರೂಟೀನೇ, ಆದರೆ ಬ್ಯಾಂಕು ಸ್ವಲ್ಪ ಕೆಲಸಗಳಿದೆ. 3 ಜನ ಅಲ್ಲ 4 ಜನ ಹೋಗ್ತಾ ಇದ್ದೀವಿ. ಬನ್ನಿ ಇವತ್ತಿಂದ ಏನೋ ಸ್ಟಾರ್ಟ್ ಮಾಡೋಣ. ಬ್ರೇಕ್ಫಾಸ್ಟ್ ಬಂದು ಟೊಮೆಟೊ ಬಾತ್, ಟೊಮೆಟೊ ರೈಸ್, ಒಂದು ಹೊಸ ಮಸಾಲ ನೋಡಿದೆ, ನೂಡಲ್ಸ್, ಬಿರಿಯಾನಿ ಮಸಾಲ, 1 2 3 ಬಿರಿಯಾನಿ ಮಸಾಲ. ನೋಡೋಣ ಹೇಗಿದೆ ಅಂತ. ಅದನ್ನ ತಂದಿದ್ದೇನೆ. ಆರಾಧ್ಯ ಎದ್ದಿ ಬೂಸ್ಟ್ ಕೊಡ್ದು ಅವಳದೇ ವ್ಲಾಗ್ಸ್ನ ನೋಡ್ತಾ ಇದ್ದಾಳೆ. ಕಡಲೆಕಾಯಿ ಪರಿಸೋದು. ನೀವಿನ್ನೂ ಯಾರಾದರೂ ಕಡಲೆಕಾಯಿ ಪರಿಸೋದು ವ್ಲಾಗ್ ನೋಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಹೋಗಿ ಕೆಳಗಡೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಮ್ಮ ಕಡಲೆಕಾಯಿ ಪರಿಸೋದು, ಬಸ್ಸನಗುಡಿ ಕಡಲೆಕಾಯಿ ಪರಿಸೋದು ಬ್ಲಾಗ್. ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ, ಆಮೇಲೆ ನನ್ನ ಫ್ರೆಂಡ್ ಒಬ್ಬಳನ್ನ ನೋಡೋಕ್ಕೆ ಹೋಗಬೇಕು. ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಏನಾದ್ರು ಒಂದು ಮರ್ತೋಗುತ್ತೆ ಅಂತ. ಏನು ಮಾಡ್ತಿದ್ದೆ ಸಿ? ಪಪ್ಪ ಡ್ರೆಸ್ ಐರನ್ ಮಾಡ್ತಿದ್ದಾರಾ ಅಮ್ಮದು? ನೀನು ಹೆಲ್ಪಾ? ಸಿಹಿ ರೆಡಿ. ಏನಮ್ಮ? ಇದೇನಿದು? ನಿಂಗೆ ಅಮ್ಮಟ್ಟಿಗೆ ಮಮ್ಮ ನಂಗೆ ಸರ್ಪ್ರೈಸ್. ಥ್ಯಾಂಕ್ ಯು. ಒಂದು ಚಾಕ್ಲೇಟ್ ಒಂದೇ. ಏನಾಗಿದೆ ಸಿ? ವಾಟ್ ಇಸ್ ದಟ್? Show me cockroach. ಇದು ಚಾಕ್ಲೇಟ್ ಕಣೆ. ಎಲ್ಲಿದೆ ಕಾಕ್ರೋಚ್? ಇಲ್ಲ. ಎಲ್ಲಿದೆ? ಒಳಗಿದ್ಯಾ? ಏನಿಲ್ಲ. ಹೇಳು ಹಾಯ್ ಗಾಯ್ಸ್. ಹಾಯ್ ಹಾಯ್. How are you? ಊಟ ಆಯ್ತಾ? ಗೊತ್ತಾಯ್ತಾ? ನಾನು ಈಗ ಕಾರಲ್ಲಿ ಹೋಗ್ತಾ ಇದ್ದೀನಿ. ಕಾರಲ್ಲಿ ಗೊತ್ತಾ? ಬಿಡಿ ನೋಡಿ ನನ್ನ ಡ್ರೆಸ್ ಹೆಂಗಿದೆ ಕೇಳು. ಚೆನ್ನಾಗಿದೆಯಾ? ನನ್ನ ಜುಟ್ಟು ನೋಡಿ. ಸಿಹಿಗೆ ಹೋಗ್ತಾ ಹೋಗ್ತಾ ಕಾರಲ್ಲಿ ಫುಲ್ ನಿದ್ದೆ. ಅವಳ ಟೈಮ್ ಬಂತು ಅಂದರೆ ಅವಳಿಗೆ ನಿದ್ದೆ ಸ್ಟಾರ್ಟು. ಟೈಮ್ ಆಯಿತು ಅಂದರೆ ಹೊಟ್ಟೆ ಹಸಿ ಕರೆಕ್ಟಾಗಿ ಆಗುತ್ತೆ. ಸಖತ್ ಬಿಸಿಲು. ಒಂದು ಗುಡ್ ನ್ಯೂಸ್ ಶೇರ್ ಮಾಡೋದ್ರಲ್ಲಿದೆ, ಸ್ಪೆಷಲಿ ನನಗೆ ಸಿಹಿಗೆ ಅಂತಾನೆ. ಅದೇನು ಅಂತ ಆದಷ್ಟು ಬೇಗ ತಿಳಿಸ್ತೀವಿ. ನೀನೇ ಕನ್ಸಲ್ಲ.
ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟೇಷನ್ಗೆ ಬಂದಿದ್ದೀವಿ ನಾವು, ಕರ್ನಾಟಕ ಬ್ಯಾಂಕ್. ಸ್ಪೆಷಲಿ ತೊಗೊಳ್ತಾ ಇರೋದು ನನಗೆ ಸಿಹಿಗೆ ಅಂತಾನೆ. ಫಾರ್ ದ ಫಸ್ಟ್ ಟೈಮ್ ತುಂಬ ಸ್ಪೆಷಲ್ಲಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಅದೇನು ಅಂತ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಂಗೆ ಅದಷ್ಟು ಆ ವಸ್ತು ಇದೆಲ್ಲ, ಆ ಥಿಂಗ್, ಅದು ನಂಗೆ ಅಷ್ಟು ಇಷ್ಟ ಆಗಲ್ಲ ನಾರ್ಮಲಿ. ಅದು ಆಲ್ರೆಡಿ ನಮ್ಮ ಮನೇಲಿ ಇದೆ. ಬಟ್ ಇದನ್ನು ಸ್ಪೆಷಲಿ ತೊಗೊಳ್ತಾ ಇರೋದು ನನಗೆ ಸಿಹಿಗೆ ಅಂತಾನೆ. ಸೊ ಅದು ನಾರ್ಮಲಿ ನನಗೆ ಇಷ್ಟ ಆಗೋದಿಲ್ಲ. ಬಟ್ ಇದನ್ನು ನಾನು ಹೋಗಿ ನೋಡಿದ ತಕ್ಷಣ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಯಾರೂ ತೊಗೊಳ್ಳೋಣ ಅಂತ ಹೇಳೋದೇ ಬೇಕಾಗಿರಲಿಲ್ಲ, ಅಷ್ಟು ನಂಗೆ ತುಂಬಾ ಇಷ್ಟ ಆಯಿತು. ಅದೇನಂತ ಆದಷ್ಟು ಬೇಗ ಗೊತ್ತಾಗುತ್ತೆ. ಈ ಮಂತ್ ಆಲ್ಮೋಸ್ಟ್ ಒಂದು 15 ಡೇಸ್ ಒಳಗಡೆ ಗೊತ್ತಾಗುತ್ತೆ. ನನ್ನ ಬ್ಲಾಗ್ನ ಕಂಟಿನ್ಯೂ ಆಗಿ ಪೂರ್ತಿ ನೋಡ್ತಾ ಹೋಗಿ ಅದ್ರ ಬಗ್ಗೆ ಡೀಟೇಲ್ಸ್ನ ಆದಷ್ಟು ಬೇಗ ಕೊಡ್ತೀನಿ. ಏನಾಯ್ತವ? ಇನ್ನೊಂದು ಕೇಳ್ತಾವನ? ಸಾಕು, ತೀತ್ ಮಿಮ್ಮಿ ಆಗುತ್ತೆ. ಸಾಕು ಕಣೋ, ಅಲ್ಲೆಲ್ಲ ಉಳಾಗುತ್ತೆ. ಏನು ಮಾಡ್ತಿದ್ದಿ ಮಗಳೇ? ಹಾಂ, ಸಿಹಿಗೆ ಹೊಟ್ಟೆ ಸಿಗ್ತಾಯಿದೆ, ಆಮೇಲೆ ಸಿಹಿಗೆ ನಿದ್ದೆ ಬರ್ತಾಯಿದೆ. ಅದಕ್ಕೆ ಕಿಂಡರ್ ಜಾಯ್ ತೊಗೊಂಡಿದ್ದಾಳೆ. ಕಿಂಡರ್ ಜಾಯ್ ಓಪನ್ ಮಾಡೋದ್ರೊಳಗಡೆ ಇದಿರುತ್ತೆ. ಏನು ಮಾಡ್ದ ಅಯ್ಯೋ, ಇದು ಈಟ್ದ, ಇದಿದ್ದು ಇಲ್ಲಿದೆಯಲ್ಲ ಅದಕ್ಕೆ ಈಟ್ ಅನ್ಕೊಂಡಿರ. ಇದು ಈಟ್, ಇದು ಕಿಂಡರ್ ಜಾಯ್. ಏನಿದು? ಏನಿದು ನೋಡು ನೀನು. ಅದರಲ್ಲಿ ಪೇಪರ್ ಇದು ನೋಡಮ್ಮ. ಗಿಡ ಸಿಹಿಗೆ ಸೂಟ್ ಕೇಸ್ ಸಿಕ್ಕಿದೆ. ಸೂಟ್ ಕೇಸ್ ನೋಡೋಣ. ಸರಿಯಾಗಿ ಮಾಡು. ಅಮ್ಮ ಕೆಳಗಡೆ ಮಾಡ್ತಿದ್ಯಾ? ಅವಳು ಅದು ಇಟ್ಕೊಳ್ಳೋ ಕಷ್ಟ. ಹಂಗೆ ಕೊಡಲಿ. ಇದು ಹೆಂಗೆ ಜೋಶ್ ಅದು ಒಂದೇ. ಮಮ್ಮಿ ಇಕ್ಕೋ ಸರಿಯಾಗಿ ನೀನು. ಆಯ್ತು. ಆಯ್ತಾ? ಅಮ್ಮ ಬೆಳ್ ತೆಗಿ, ಅಮ್ಮ ಬೆಳ್ ತೆಗಿ. ಸೋ ಈಸಿ, ಸೋ ಈಸಿ. ಆಯ್ತು, ಇವಾಗ ಬಂದೈತೆ ನೋಡಿ ನೆರಳು. ಅವಾಗಲೇ ಬಂದೋಗಿಲ್ಲ. ಟಿಂಟಿನೇ ಶೂಟ್ ಕೇಸ್. ವೆರಿ ಗುಡ್. ಮಲೇಷ್ಯಾ, ನ್ಯೂಜಿಲೆಂಡ್, ಇದಕ್ಕಿದ್ಯಾ? ಚಲೋ. ಇದು ಮೆಟ್ರೋ ಹೋಗ್ಬೇಕಮ್ಮ? ಬೇಡ, ಏನೂ ಇಲ್ಲ ತಗೊಳ್ಳೋದು. ಅದು ಹೋದ್ರೆ ಏನಾದ್ರು. ಬರ್ತಾ ಬರ್ತಾ ಸಿಹಿ ಮಲ್ಕೊಂಡೇ ಬಿಟ್ಲು. ತುಂಬ ಬಿಸಿಲಿದೆ, ಹೊಟ್ಟೆ ಹಸ್ಬಿಟ್ಟಿದೆ ಅವಳಿಗೆ. ನಿದ್ದೆ ಆದರೆ ಅವಳದು. ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಸಿಟ್ಟಿಗೂ ನಾನು ರಾಜೇಶ್ ಬೆಣ್ಣೆ ದೋಸೆ ಚಟ್ನಿ ತೊಗೊಂಡ್ವಿ. ಅಮ್ಮಟು ಬಂದು ಮಶ್ರೂಮ್ ಬಿರಿಯಾನಿ ತೊಗೊಂಡು. ಮರ ಆಪೋಸಿಟ್ ಹೋಗ್ಬೇಕು. ಬಿಮಲ್ ಗೊತ್ತಾ? ಬಿಮಲ್ ಅದ್ರ ಆಪೋಸಿಟ್ ನೀನು ನಿಂತ್ಕೊತಲ್ಲ ಅದಕ್ಕೆ
ಒಂದು ಸ್ಟಾಪ್ ಮುಂದಕ್ಕೆ ಹೋಗ್ಬಿಟ್ಟು ಸೊ ಆ ಕಡೆ ದಾಟಬೇಕು. ಮಶ್ರೂಮ್ ಕಬಾಬ್ ಟ್ರೈ ಮಾಡೋಣ. ಟೇಸ್ಟಿ ಇದೆ. ಸಿಹಿ ಏನೂ ತಿಂದಿಲ್ಲ, ಅವಳಿಗೆ ಇಷ್ಟನೇ ಆಗಿಲ್ಲ, ಫುಲ್ಲು ನಿದ್ದೆ. ಅವಳಿಗೊಂದು ಇಡ್ಲಿ ಮತ್ತು ಮಶ್ರೂಮ್ ಕಬಾಬ್ ಅಂತ ಚೆನ್ನಾಗಿತ್ತು ತುಂಬಾ, ಅದನ್ನು ಕಟ್ಟಿಸ್ಕೊಂಡಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಇದು ಯಾವ ಹೋಟೆಲ್ ಅಂತ, ರಾಜ್ ಬೆಣ್ಣೆ ದೋಸೆ ಅಂತ, ತುಂಬ ವರ್ಷದಿಂದ ಇದೆ. ಟೇಸ್ಟ್ ಕೂಡ ಸಖತ್ತಾಗಿತ್ತು. ಇಲ್ಲಿ ದೊಡ್ಡ ಪೇಂಟಿಂಗ್ ಇದೆ ರಾಜ್ಕುಮಾರ್ ಅವ್ರದ್ದು. ಡೀಪ್ ಡಿಸ್ಕಷನ್ ಮಾಡ್ತಾವ್ರು ಇಬ್ಬರು. ಬನ್ನಿ ಹೋಗೋಣ. ಇದು ಕಬಾಬ್ ರೆಡಿ. ಹೋದೆ ಎಷ್ಟೊಂದು ಸಿಗೋಸ್ತು. ಅದು ಆರ್ಟಿಗೋ ಅಲ್ಲಿ ಎಷ್ಟೊಂದು ಮಾಡಿತ್ತು ಗೊತ್ತಾ? ಹೀಗೆ ಭತ್ತ ಇಡ್ಲಿ ತೊಗೊಬಂದಿದ್ವಿ. ಮನೆಗೆ ರೀಚ್ ಆಗಿದ್ವಿ. 1 hour 2 hour ಹೋಗಿ ಬರೋಕ್ಕೂ ಸಾಕಾಗುತ್ತೆ. ಬಿಸಿಲು, ಅಷ್ಟು ಬಿಸಿಲು. ಚಾಮ ಅಲ್ಲಿ ನೋಡು ಕಿಂಚು ನೋಡು. ಇಲ್ಲಿ ಕೆಳಗೆ ಅಲ್ಲಲ್ಲಿ ಸಿಕ್ಕಾಕೊಂಡಿದ್ಯಾ? ಅಲ್ಲಿ ಹಿಂದೆ ಇದೈತೆ ಗೊತ್ತಲ್ಲ ಪಲ್ಲಿ, ಲಿಸರ್ಡ್. ಇಲ್ಲಿ ಕೆಳಗೆ ಇಲ್ಲಿ ಬಂದ್ಲು, ಆಮಟ್ಟು ಬಂದ್ಲು. ಇವಾಗ ಹೋಗ್ತಾ ಇದ್ದೀವಿ ನಾವು ವೆಜಿಟೇಬಲ್ಸ್ ತರಕ್ಕೆ. ಏನೂ ಇಲ್ಲ ರಾತ್ರಿಗೆ. ಚಪಾತಿಗೆ ಸ್ವಲ್ಪ ವೆಜಿಟೇಬಲ್ಸ್ ತೊಗೊಂಡು ಹೋಗೋಣ. ಹೋಗೆ ಸಾಕು. ಸರಿ ಆಯ್ತು ಸರ್, ಮಾಡ್ಕೊಳ್ಳಿ. ಸ್ವಲ್ಪ ಸೈಡ. ಏನ್ ಮಾಡ್ತಾ ಇದೆ ಸಿ? Beetroot. The only thing which is less is badanekai. ಮಾಡ್ಬಾರ್ದು ನೋಡಿ. It's more only. So more only.
ವೆಜಿಟೇಬಲ್ಸ್ ತಗೊಂಡಿದ್ದಾಯ್ತು. ನಾನು ಅಮ್ಮಟ್ಟು ಇವಾಗ ಏನು ಮಾಡ್ತಿದ್ದೀಮ್ಮ? ವಾಕ್ ಮಾಡ್ಕೊಂಡು ಪಪ್ಪ ಹತ್ರ ಹೋಗ್ತಾ ಇದ್ದೀವಿ. ಶೋರೂಮಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಬರೋಷ್ಟರಲ್ಲಿ ಸಾಕಾಗೋಯ್ತು. ಸುಸ್ತಾಗೋಯ್ತು ಹುಡ್ಕೋ ಅಷ್ಟರಲ್ಲಿ. ಸಖತ್ತು ಬಿಸಿಲು. ಇಷ್ಟು ಆಲ್ಮೋಸ್ಟ್ 5:30 ಆಗ್ತಾ ಇದೆ. ಸಖತ್ ಬಿಸಿಲು. ಹಂಗಾಗಿ ವೆಯ್ಟ್ ಮಾಡ್ತಾರೆ. ಕೇಳ ಅಮ್ಮ ಏನು ಮಾಡ್ತೀವಿ? ನಾನು ತರಕಾರಿ ಹೆಚ್ಚ್ತಾ ಇದ್ದೀನಿ ಮಗಳೇ. ಮತ್ತೆ ಮಗಳು ಏನು ಮಾಡ್ತಿದ್ಯಾ? ಹಂಗ ಇಟ್ಕೊಳ್ಳೋದು, ಇಲ್ಲಿ ಇಟ್ಕೊಳ್ಳಿ ಫೋನು. ಏನ್ ಮಾಡು? ನಿದ್ದೆ ಮಾಡು. ನಾವು ಟಿವಿ ನೋಡ್ರಿಯೋ. ಏನ್ ಮಾಡ್ತಿದ್ದೀರ ಮಗಳ? ಸ್ನೇಕ್ ಶೋ. ಓಕೆ. ಚಪಾತಿ, ಅಲ್ಲಿ ಬೀಟ್ರೂಟ್, ಆಮೇಲೆ ಇದನ್ನ ಪಲ್ಯ ಮಾಡಬೇಕು. ಸಿಹಿ ಯಾರು ಮತ್ತೆ ತಿನ್ನಿಸ್ತವ್ರೆ? ನಾ ಮಾಡಿ ಫಸ್ಟ್. ಹ್ಞೂ ರಾಣಿ ಮಾಡು. ಹುಷಾರು, ಕಣ್ಣಗೆ ಹಾಕೊಂಡು ಆಮೇಲೆ. ಚಪಾತಿ ಬೀಟ್ರೂಟ್. ನೀನೇನು ಮಗಳೇ? ಚಪಾತಿ ಬೀಟ್ರೂಟ್. ಅಮ್ಮ ಒಬ್ಬಳೆ ಹಿಂಗೆ ಕಣೆ. ಚಪಾತಿ ಮತ್ತೆ ಬದನೆಕಾಯಿ. ಖಾಲಿ ಇದೆ ಮನೆ. ಇಲ್ಲಿ ಬಾ ಮಗಳೇ. ಪೂಜಾ ಇಲ್ಲ, ಅದಕ್ಕೆ ಫಿಶ್ ಫುಡ್ಡು, ಬರ್ಡ್ ಫುಡ್ಡು, ಸಿ ಡ್ಯೂಟಿ ಅಲ್ಲ ಮಗಳೇ. ಕೊಡಿ ಬಿಡು. ವೆರಿ ಗುಡ್. ಕೊಡು, ಬಿಡು. ಇವಾಗ ಪಚ್ಚಿಗೆ ನೀರು ಖಾಲಿಯಾಗಿದೆ. ಅವಳು ಸಾಬ್ರ ಆಕಳ ಮಾಡ್ಬಿಟ್ಟೋಡೋದನ್ನ ವರ್ಕ್ ಆಗತ್ತ ಅದು. ಅದರಲ್ಲೇ ಐತಲ್ಲ ಬೇಜಾನ. ಅದಕ್ಕೆ ಖಾಲಿ ಸಿಪ್ಪೆ. ಅದು ಸಿಪ್ಪೆನಾ? ಐತ. ಇದು ಈ ಲವ್ ಬರ್ಡ್ಸ್ದು ಊಟ. ಅಷ್ಟೊಂದ? ಒಂದು ಸಿಕ್ಕೆ. डन मगले लेट्स गो चल हैंड वॉश ना हैंड वॉश गुड चलो जाने ಆಯಿತು ಮತ್ತೆ ಟುಮಾರೋ ಹಾಕನ್ ಬಾ. ಟುಮಾರೋ ಪೂಜೆ ಬರ್ತಾಳೆ. ಇಲ್ಲ ಯಾಕೆ? ಅಷ್ಟೇ ಟ್ರಿಪ್ ಆಯ್ತಲ್ಲ, ಸಿಕ್ಕಿ ಬೋಡಿ ಆಯ್ತಲ್ಲ, ಬಾ ಚಲೋ. ಸಿಗೆ ಜಾಮೂನ್ ಬೇಕಂತೆ, ಹುಡ್ಕಾಡ್ತದಿಲ್ಲ. ರಾತ್ರಿ 9:30 ಗಂಟೆಗಿದೆ. ಓಕೆ, ಇಲ್ಲೇನೋ ಐತೆ ನೋಡೋಣ ಫ್ರೆಶ್ ಇದೆಯಾ ಅಂತ. ಫ್ರೆಶ್ ಸಿಗಲ್ಲ ಬಿಡು. ಮರಿತಾಳೆ ಅನ್ಕೊಂಡ್ರೆ ಇನ್ನೂ ನೆನಪಿಸ್ಕೊಂಡೇ ಅವಳೆ. ಜಾಮೂನ್
ಫೈನಲಿ ಹೀಗೆ ಜಾಮೂನ್ ಸಿಕ್ತು. ಹ್ಯಾಪಿ. ಮನೆಗೆ ಹೋಗ್ತೀನ ಅಂತ ಹಿಂಗೇನು ತೋರ್ಸು ಅದನ್ನ. ಬೇಡಮ್ಮ ಚಲೋ ಹೋಗುತ್ತೆ. ಕಲರ್ ಇದು ಚೆನ್ನಾಗಿದೆ ಆಕ್ಚುಲಿ. ಶೂಟಿಂಗ್ ಮೋಡ್. ಇವಾಗ ಪೇಸ್ಟ್ರೀಸ್. ಇದು ನನ್ನ ಫೇವರೇಟ್. ಡವ್ ಮಾಡ್ಬಿಡು ನೋಡಿ. ನನ್ನ ಫೇವ್ರೆಟ್ ರಾಣಿ. ಫೇವರೇಟ್ ಇಲ್ಲ ಬಾ. ಚಲೋ ಮಗ. ಹ್ಯಾಪಿ. ಚಲೋ ಯಮ್ಮಿ ಮಗಳೇ. ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇನ ವ್ಲಾಗ್. ನೋಡಿದ್ರಲ್ಲ, ರಾತ್ರಿ ನಾವು ಹೋಗಿ ಜಾಮೂನ್ ತೊಗೊಬಂದಿದ್ದೀವಿ ಹೀಗೆ. ಇನ್ನೂ 2 ಪೀಸ್ ಇತ್ತು, ಅದನ್ನು ಇವಾಗ ತಿಂತಾ ಇದ್ದಾಳೆ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡೋಣ, ಯಾಕಂದ್ರೆ ರಾತ್ರಿ ಎಂಡ್ ಮಾಡೋಕ್ಕಾಗಿಲ್ಲ ಅಲ್ವಾ ಮಗಳೇ? ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ. ಪಿಂಚು ತೋರಿಸು, ಮಲಗಿದ್ದಾಳೆ ಪಿಂಚು. ಸೊ ಆದಷ್ಟು ಬೇಗ ವಿ ಆರ್ ಗೋಯಿಂಗ್ ಟು ಬಿ ಅ ಫ್ಯಾಮಿಲಿ ಆಫ್ 500. ಖುಷಿ ಆಗ್ತಾ ಇದೆ. ಸೊ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಆದಷ್ಟು ಬೇಗ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ಬಾಯ್ ಮಾಡಿ ಮಗಳೇ. ಬಾಯ್.